ಕೆಲವು ಮೂಲಗಳು ಉನ್ನತ ಮೂಲಗಳು ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿಯನ್ನ ಹೇಳಿದಂಗೆ ಆಡಳಿತ ಪಕ್ಷದ ಅಂದ್ರೆ ನಮ್ಮ ಪಕ್ಷದ ಅಂದ್ರೆ ಕಾಂಗ್ರೆಸ್ನ ಒಳಗಿರುವಂತ ಕೆಲವರ ಫೋನ್ ಕದ್ದಾಲಿಕೆ ಆಗಿತ್ತು ಮತ್ತೆ ವಿಪಕ್ಷದ ನಾಯಕರ ಫೋನ್ ಕದ್ದಾಲಿಕೆ ಆಗಿತ್ತು ಅನ್ನೋದನ್ನ ಮೊದಲು ಸುದ್ದಿ ಬ್ರೇಕ್ ಮಾಡಿದೆ ರಿಪಬ್ಲಿಕ್ ಕನ್ನಡ. ನೋಡಿ, ಆಡಳಿತ ಪಕ್ಷ ಕಾಂಗ್ರೆಸ್ ಮೇಲೆ ಈಗ ಎರಡೆರಡು ಗಂಭೀರ ಆರೋಪ. ಒಂದು, 48 ಜನ ನಾಯಕರ ಜನಪ್ರತಿನಿಧಿಗಳನ್ನ ಹನಿ ಟ್ರ್ಯಾಪ್ ಮಾಡೋ ಮೂಲಕ ಒಂದು ಹುನ್ನಾರಕ್ಕೆ ಕೆಡವಿದ್ದಾರೆ ಅನ್ನೋ ಆರೋಪ. ಮತ್ತೊಂದು, ಈಗ ಫೋನ್ ಟ್ಯಾಪಿಂಗ್ ಆರೋಪವೂ ಕೂಡ ಕೇಳಿ ಬಂದಿದೆ. ಗೃಹ ಇಲಾಖೆಗೆ ಮಾತ್ರ ಸೀಮಿತವಾಗಿರುವಂತ ಇದೊಂದು ಫೋನ್ ಅಥವಾ ಟ್ರ್ಯಾಕ್ ಮಾಡುವಂತದ್ದು. ಆದ್ರೆ ಈಗ ಉದ್ದೇಶಪೂರ್ವಕವಾಗಿ ಅಥವಾ ರಾಜಕಾರಣದಲ್ಲಿ ಹೆಣೆಯೋ ಉದ್ದೇಶದಿಂದ, ಗೌಪ್ಯ ಮಾಹಿತಿಯನ್ನ ಕದಿಯೋ ಉದ್ದೇಶದಿಂದ ಫೋನ್ ಟ್ಯಾಪಿಂಗ್ ಮಾಡಿ ಅದು ಮಾಹಿತಿಯನ್ನ ಗ್ರಹಿಸೋದಕ್ಕೆ ಈ ಒಂದು ಹುನ್ನಾರವನ್ನ ಮಾಡಿದ್ದಾರೆ ಎನ್ನುವ ಗಂಭೀರ ಆರೋಪವನ್ನ ಈಗ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾಡಿದ್ದಾರೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮುಂದುವರೆದು ಮಾತಾಡ್ತಾರೆ. ಸತತ 2 ವರ್ಷಗಳಿಂದ ಅಂದ್ರೆ ಈ ಸರ್ಕಾರ ಬಂದ ನಂತರ 2 ವರ್ಷಗಳಿಂದ ಪ್ರತಿಪಕ್ಷ ನಾಯಕರುಗಳ ಅಥವಾ ಬಿಜೆಪಿಯವರು ಮತ್ತೆ ಜೆಡಿಎಸ್ನವರ ಫೋನ್ಗಳನ್ನ ಟ್ಯಾಪ್ ಮಾಡ್ತಾ ಇದ್ದಾರೆ, ಕದ್ದು ಕೇಳಿಸಿಕೊಳ್ತಾ ಇದ್ದಾರೆ. ಹಾಗೆ ಆಡಳಿತ ಪಕ್ಷದ ಕೆಲ ನಾಯಕರ ಫೋನ್ಗಳನ್ನು ಕೂಡ ಟ್ಯಾಪ್ ಮಾಡ್ತಾ ಇದ್ದಾರೆ ಅನ್ನುವ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಯಾರು ಏನು ಎತ್ತ ಅನ್ನೋ ವಿಚಾರ ಬಂದಾಗ ನೋಡಿ, ಆಡಳಿತ ಪಕ್ಷದವರ ಫೋನ್ ಟ್ಯಾಪ್ ಯಾಕಾಗುತ್ತೆ ಅನ್ನೋ ವಿಚಾರ ಬಂದಾಗ ನೋಡಿ, ರಾಜಣ್ಣ ಮತ್ತೆ ರಾಜಣ್ಣ ಪುತ್ರ ರಾಜೇಂದ್ರ ಅವರ ಫೋನ್ ಅನ್ನು ಕೂಡ ಕದ್ದಾಲಿಕೆ ಮಾಡಿದ್ದಾರೆ ಅನ್ನೋ ಆರೋಪವನ್ನು ಮಾಡಿದ್ದಾರೆ. ಈ ಹಿಂದೆ ನಾವು ಗಮನಿಸಿದಂಗೆ ಕುಮಾರಸ್ವಾಮಿ ಅವರು ಈ ಹಿಂದೆ ಹೇಳಿದ್ರು, ನನ್ನ ಫೋನ್ ಅನ್ನ ಕದ್ದು ಆಲಿಸುವಂತ ಪ್ರಯತ್ನ ಆಗ್ತಾ ಇದೆ, ಇದು ಗಂಭೀರ ವಿಚಾರ, ಇದರ ತನಿಖೆ ಆಗ್ಬೇಕು ಅಂತ ಹೇಳಿದ್ರು. ಆದ್ರೆ ಒಂದು ಹಂತಕ್ಕದು ಸುದ್ದಿ ಆಯ್ತು, ಆ ನಂತರ ಅಲ್ಲಿಗೆ ಅದು ಮಂಕಾಗಿ ಹೋಯ್ತು. ಈಗ ಮತ್ತೆ ಆರ್ ಅಶೋಕ್ ಅವರು ಇದನ್ನ ಹೇಳಿರೋದು, ಇದು ಗಂಭೀರ ವಿಚಾರ, ಸೂಕ್ಷ್ಮ ವಿಚಾರ, ರಾಜ್ಯ ಸರ್ಕಾರ ಇದನ್ನ ಗಂಭೀರವಾಗಿ ತೆಗೆದುಕೊಂಡು ಕೂಲಂಕುಷವಾಗಿ ತನಿಖೆಯಾಗಿ ಕೆಲವು ಮೂಲಗಳು ಉನ್ನತ ಮೂಲಗಳು ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿಯನ್ನ ಹೇಳಿದಂಗೆ ಆಡಳಿತ ಪಕ್ಷದ ಅಂದ್ರೆ ನಮ್ಮ ಪಕ್ಷದ ಅಂದ್ರೆ ಕಾಂಗ್ರೆಸ್ನ ಒಳಗಿರುವಂತ ಕೆಲವರ ಫೋನ್ ಕದ್ದಾಲಿಕೆ ಆಗಿತ್ತು ಮತ್ತೆ ವಿಪಕ್ಷದ ನಾಯಕರ ಫೋನ್ ಕದ್ದಾಲಿಕೆ ಆಗಿತ್ತು ಅನ್ನೋದನ್ನ ಮೊದಲು ಸುದ್ದಿ ಬ್ರೇಕ್ ಮಾಡಿದೆ ರಿಪಬ್ಲಿಕ್ ಕನ್ನಡ. ನೋಡಿ, ಆಡಳಿತ ಪಕ್ಷ ಕಾಂಗ್ರೆಸ್ ಮೇಲೆ ಈಗ ಎರಡೆರಡು ಗಂಭೀರ ಆರೋಪ. ಒಂದು, 48 ಜನ ನಾಯಕರ ಜನಪ್ರತಿನಿಧಿಗಳನ್ನ ಹನಿ ಟ್ರ್ಯಾಪ್ ಮಾಡೋ ಮೂಲಕ ಒಂದು ಹುನ್ನಾರಕ್ಕೆ ಕೆಡವಿದ್ದಾರೆ ಅನ್ನೋ ಆರೋಪ. ಮತ್ತೊಂದು, ಈಗ ಫೋನ್ ಟ್ಯಾಪಿಂಗ್ ಆರೋಪವೂ ಕೂಡ ಕೇಳಿ ಬಂದಿದೆ. ಗೃಹ ಇಲಾಖೆಗೆ ಮಾತ್ರ ಸೀಮಿತವಾಗಿರುವಂತ ಇದೊಂದು ಫೋನ್ ಅಥವಾ ಟ್ರ್ಯಾಕ್ ಮಾಡುವಂತದ್ದು. ಆದ್ರೆ ಈಗ ಉದ್ದೇಶಪೂರ್ವಕವಾಗಿ ಅಥವಾ ರಾಜಕಾರಣದಲ್ಲಿ ಹೆಣೆಯೋ ಉದ್ದೇಶದಿಂದ, ಗೌಪ್ಯ ಮಾಹಿತಿಯನ್ನ ಕದಿಯೋ ಉದ್ದೇಶದಿಂದ ಫೋನ್ ಟ್ಯಾಪಿಂಗ್ ಮಾಡಿ ಅದು ಮಾಹಿತಿಯನ್ನ ಗ್ರಹಿಸೋದಕ್ಕೆ ಈ ಒಂದು ಹುನ್ನಾರವನ್ನ ಮಾಡಿದ್ದಾರೆ ಎನ್ನುವ ಗಂಭೀರ ಆರೋಪವನ್ನ ಈಗ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾಡಿದ್ದಾರೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮುಂದುವರೆದು ಮಾತಾಡ್ತಾರೆ. ಸತತ 2 ವರ್ಷಗಳಿಂದ ಅಂದ್ರೆ ಈ ಸರ್ಕಾರ ಬಂದ ನಂತರ 2 ವರ್ಷಗಳಿಂದ ಪ್ರತಿಪಕ್ಷ ನಾಯಕರುಗಳ ಅಥವಾ ಬಿಜೆಪಿಯವರು ಮತ್ತೆ ಜೆಡಿಎಸ್ನವರ ಫೋನ್ಗಳನ್ನ ಟ್ಯಾಪ್ ಮಾಡ್ತಾ ಇದ್ದಾರೆ, ಕದ್ದು ಕೇಳಿಸಿಕೊಳ್ತಾ ಇದ್ದಾರೆ. ಹಾಗೆ ಆಡಳಿತ ಪಕ್ಷದ ಕೆಲ ನಾಯಕರ ಫೋನ್ಗಳನ್ನು ಕೂಡ ಟ್ಯಾಪ್ ಮಾಡ್ತಾ ಇದ್ದಾರೆ ಅನ್ನುವ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಯಾರು ಏನು ಎತ್ತ ಅನ್ನೋ ವಿಚಾರ ಬಂದಾಗ ನೋಡಿ, ಆಡಳಿತ ಪಕ್ಷದವರ ಫೋನ್ ಟ್ಯಾಪ್ ಯಾಕಾಗುತ್ತೆ ಅನ್ನೋ ವಿಚಾರ ಬಂದಾಗ ನೋಡಿ, ರಾಜಣ್ಣ ಮತ್ತೆ ರಾಜಣ್ಣ ಪುತ್ರ ರಾಜೇಂದ್ರ ಅವರ ಫೋನ್ ಅನ್ನು ಕೂಡ ಕದ್ದಾಲಿಕೆ ಮಾಡಿದ್ದಾರೆ ಅನ್ನೋ ಆರೋಪವನ್ನು ಮಾಡಿದ್ದಾರೆ. ಈ ಹಿಂದೆ ನಾವು ಗಮನಿಸಿದಂಗೆ ಕುಮಾರಸ್ವಾಮಿ ಅವರು ಈ ಹಿಂದೆ ಹೇಳಿದ್ರು, ನನ್ನ ಫೋನ್ ಅನ್ನ ಕದ್ದು ಆಲಿಸುವಂತ ಪ್ರಯತ್ನ ಆಗ್ತಾ ಇದೆ, ಇದು ಗಂಭೀರ ವಿಚಾರ, ಇದರ ತನಿಖೆ ಆಗ್ಬೇಕು ಅಂತ ಹೇಳಿದ್ರು. ಆದ್ರೆ ಒಂದು ಹಂತಕ್ಕದು ಸುದ್ದಿ ಆಯ್ತು, ಆ ನಂತರ ಅಲ್ಲಿಗೆ ಅದು ಮಂಕಾಗಿ ಹೋಯ್ತು. ಈಗ ಮತ್ತೆ ಆರ್ ಅಶೋಕ್ ಅವರು ಇದನ್ನ ಹೇಳಿರೋದು, ಇದು ಗಂಭೀರ ವಿಚಾರ, ಸೂಕ್ಷ್ಮ ವಿಚಾರ, ರಾಜ್ಯ ಸರ್ಕಾರ ಇದನ್ನ ಗಂಭೀರವಾಗಿ ತೆಗೆದುಕೊಂಡು ಕೂಲಂಕುಷವಾಗಿ ತನಿಖೆಯಾಗಿ ಕೆಲವು ಮೂಲಗಳು ಉನ್ನತ ಮೂಲಗಳು ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿಯನ್ನ ಹೇಳಿದಂಗೆ ಆಡಳಿತ ಪಕ್ಷದ ಅಂದ್ರೆ ನಮ್ಮ ಪಕ್ಷದ ಅಂದ್ರೆ ಕಾಂಗ್ರೆಸ್ನ ಒಳಗಿರುವಂತ ಕೆಲವರ ಫೋನ್ ಕದ್ದಾಲಿಕೆ ಆಗಿತ್ತು ಮತ್ತೆ ವಿಪಕ್ಷದ ನಾಯಕರ ಫೋನ್ ಕದ್ದಾಲಿಕೆ ಆಗಿತ್ತು ಅನ್ನೋದನ್ನ ಮೊದಲು ಸುದ್ದಿ ಬ್ರೇಕ್ ಮಾಡಿದೆ ರಿಪಬ್ಲಿಕ್ ಕನ್ನಡ. ನೋಡಿ, ಆಡಳಿತ ಪಕ್ಷ ಕಾಂಗ್ರೆಸ್ ಮೇಲೆ ಈಗ ಎರಡೆರಡು ಗಂಭೀರ ಆರೋಪ. ಒಂದು, 48 ಜನ ನಾಯಕರ ಜನಪ್ರತಿನಿಧಿಗಳನ್ನ ಹನಿ ಟ್ರ್ಯಾಪ್ ಮಾಡೋ ಮೂಲಕ ಒಂದು ಹುನ್ನಾರಕ್ಕೆ ಕೆಡವಿದ್ದಾರೆ ಅನ್ನೋ ಆರೋಪ. ಮತ್ತೊಂದು, ಈಗ ಫೋನ್ ಟ್ಯಾಪಿಂಗ್ ಆರೋಪವೂ ಕೂಡ ಕೇಳಿ ಬಂದಿದೆ. ಗೃಹ ಇಲಾಖೆಗೆ ಮಾತ್ರ ಸೀಮಿತವಾಗಿರುವಂತ ಇದೊಂದು ಫೋನ್ ಅಥವಾ ಟ್ರ್ಯಾಕ್ ಮಾಡುವಂತದ್ದು. ಆದ್ರೆ ಈಗ ಉದ್ದೇಶಪೂರ್ವಕವಾಗಿ ಅಥವಾ ರಾಜಕಾರಣದಲ್ಲಿ ಹೆಣೆಯೋ ಉದ್ದೇಶದಿಂದ, ಗೌಪ್ಯ ಮಾಹಿತಿಯನ್ನ ಕದಿಯೋ ಉದ್ದೇಶದಿಂದ ಫೋನ್ ಟ್ಯಾಪಿಂಗ್ ಮಾಡಿ ಅದು ಮಾಹಿತಿಯನ್ನ ಗ್ರಹಿಸೋದಕ್ಕೆ ಈ ಒಂದು ಹುನ್ನಾರವನ್ನ ಮಾಡಿದ್ದಾರೆ ಎನ್ನುವ ಗಂಭೀರ ಆರೋಪವನ್ನ ಈಗ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾಡಿದ್ದಾರೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮುಂದುವರೆದು ಮಾತಾಡ್ತಾರೆ. ಸತತ 2 ವರ್ಷಗಳಿಂದ ಅಂದ್ರೆ ಈ ಸರ್ಕಾರ ಬಂದ ನಂತರ 2 ವರ್ಷಗಳಿಂದ ಪ್ರತಿಪಕ್ಷ ನಾಯಕರುಗಳ ಅಥವಾ ಬಿಜೆಪಿಯವರು ಮತ್ತೆ ಜೆಡಿಎಸ್ನವರ ಫೋನ್ಗಳನ್ನ ಟ್ಯಾಪ್ ಮಾಡ್ತಾ ಇದ್ದಾರೆ, ಕದ್ದು ಕೇಳಿಸಿಕೊಳ್ತಾ ಇದ್ದಾರೆ. ಹಾಗೆ ಆಡಳಿತ ಪಕ್ಷದ ಕೆಲ ನಾಯಕರ ಫೋನ್ಗಳನ್ನು ಕೂಡ ಟ್ಯಾಪ್ ಮಾಡ್ತಾ ಇದ್ದಾರೆ ಅನ್ನುವ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಯಾರು ಏನು ಎತ್ತ ಅನ್ನೋ ವಿಚಾರ ಬಂದಾಗ ನೋಡಿ, ಆಡಳಿತ ಪಕ್ಷದವರ ಫೋನ್ ಟ್ಯಾಪ್ ಯಾಕಾಗುತ್ತೆ ಅನ್ನೋ ವಿಚಾರ ಬಂದಾಗ ನೋಡಿ, ರಾಜಣ್ಣ ಮತ್ತೆ ರಾಜಣ್ಣ ಪುತ್ರ ರಾಜೇಂದ್ರ ಅವರ ಫೋನ್ ಅನ್ನು ಕೂಡ ಕದ್ದಾಲಿಕೆ ಮಾಡಿದ್ದಾರೆ ಅನ್ನೋ ಆರೋಪವನ್ನು ಮಾಡಿದ್ದಾರೆ. ಈ ಹಿಂದೆ ನಾವು ಗಮನಿಸಿದಂಗೆ ಕುಮಾರಸ್ವಾಮಿ ಅವರು ಈ ಹಿಂದೆ ಹೇಳಿದ್ರು, ನನ್ನ ಫೋನ್ ಅನ್ನ ಕದ್ದು ಆಲಿಸುವಂತ ಪ್ರಯತ್ನ ಆಗ್ತಾ ಇದೆ, ಇದು ಗಂಭೀರ ವಿಚಾರ, ಇದರ ತನಿಖೆ ಆಗ್ಬೇಕು ಅಂತ ಹೇಳಿದ್ರು. ಆದ್ರೆ
ಒಂದು ಹಂತಕ್ಕದು ಸುದ್ದಿ ಆಯ್ತು, ಆ ನಂತರ ಅಲ್ಲಿಗೆ ಅದು ಮಂಕಾಗಿ ಹೋಯ್ತು. ಈಗ ಮತ್ತೆ ಆರ್ ಅಶೋಕ್ ಅವರು ಇದನ್ನ ಹೇಳಿರೋದು ಇದು ಗಂಭೀರ ವಿಚಾರ, ಸೂಕ್ಷ್ಮ ವಿಚಾರ. ರಾಜ್ಯ ಸರ್ಕಾರ ಇದನ್ನ ಗಂಭೀರವಾಗಿ ತೆಗೆದುಕೊಂಡು ಕೂಲಂಕುಷವಾಗಿ ತನಿಖೆಯಾಗಿ ಕೆಲವು ಮೂಲಗಳು, ಉನ್ನತ ಮೂಲಗಳು ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿಯನ್ನ ಹೇಳ್ದಂಗೆ ಆಡಳಿತ ಪಕ್ಷದ ಅಂದ್ರೆ ನಮ್ಮ ಪಕ್ಷದ ಅಂದ್ರೆ ಕಾಂಗ್ರೆಸ್ನ ಒಳಗಿರುವಂತ ಕೆಲವರ ಫೋನ್ ಕದ್ದಾಲಿಕೆ ಆಗಿತ್ತು, ಮತ್ತೆ ವಿಪಕ್ಷದ ನಾಯಕರ ಫೋನ್ ಕದ್ದಾಲಿಕೆ ಆಗಿತ್ತು ಅನ್ನೋದನ್ನ ಮೊದಲು ಸುದ್ದಿ ಬ್ರೇಕ್ ಮಾಡಿದೆ ರಿಪಬ್ಲಿಕ್ ಕನ್ನಡ. ನೋಡಿ, ಆಡಳಿತ ಪಕ್ಷ ಕಾಂಗ್ರೆಸ್ ಮೇಲೆ ಈಗ ಎರಡೆರಡು ಗಂಭೀರ ಆರೋಪ. ಒಂದು, 48 ಜನ ನಾಯಕರ ಜನಪ್ರತಿನಿಧಿಗಳನ್ನ ಹನಿ ಟ್ರ್ಯಾಪ್ ಮಾಡೋ ಮೂಲಕ ಒಂದು ಹುನ್ನಾರಕ್ಕೆ ಕೆಡವಿದ್ದಾರೆ ಅನ್ನೋ ಆರೋಪ. ಮತ್ತೊಂದು, ಈಗ ಫೋನ್ ಟ್ಯಾಪಿಂಗ್ ಆರೋಪವೂ ಕೂಡ ಕೇಳಿ ಬಂದಿದೆ. ಗೃಹ ಇಲಾಖೆಗೆ ಮಾತ್ರ ಸೀಮಿತವಾಗಿರುವಂತ ಇದೊಂದು ಫೋನ್ ಅಥವಾ ಟ್ರ್ಯಾಕ್ ಮಾಡುವಂತದ್ದು. ಆದ್ರೆ ಈಗ ಉದ್ದೇಶಪೂರ್ವಕವಾಗಿ ಅಥವಾ ರಾಜಕಾರಣದಲ್ಲಿ ಹೆಣೆಯುವ ಉದ್ದೇಶದಿಂದ, ಗೌಪ್ಯ ಮಾಹಿತಿಯನ್ನ ಕದಿಯೋ ಉದ್ದೇಶದಿಂದ ಫೋನ್ ಟ್ಯಾಪಿಂಗ್ ಮಾಡಿ ಅದು ಮಾಹಿತಿಯನ್ನ ಗ್ರಹಿಸೋದಕ್ಕೆ ಈ ಒಂದು ಹುನ್ನಾರವನ್ನ ಮಾಡಿದ್ದಾರೆ ಅನ್ನುವ ಗಂಭೀರ ಆರೋಪವನ್ನ ಈಗ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾಡಿದ್ದಾರೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮುಂದುವರೆದು ಮಾತಾಡ್ತಾರೆ. ಸತತ 2 ವರ್ಷಗಳಿಂದ ಅಂದ್ರೆ ಈ ಸರ್ಕಾರ ಬಂದ ನಂತರ 2 ವರ್ಷಗಳಿಂದ ಪ್ರತಿಪಕ್ಷ ನಾಯಕರುಗಳ ಅಥವಾ ಬಿಜೆಪಿಯವರು ಮತ್ತೆ ಜೆಡಿಎಸ್ನವರ ಫೋನ್ಗಳನ್ನ ಟ್ಯಾಪ್ ಮಾಡ್ತಾ ಇದ್ದಾರೆ, ಕದ್ದು ಕೇಳಿಸಿಕೊಳ್ತಾ ಇದ್ದಾರೆ. ಹಾಗೆ ಆಡಳಿತ ಪಕ್ಷದ ಕೆಲ ನಾಯಕರ ಫೋನ್ಗಳನ್ನು ಕೂಡ ಟ್ಯಾಪ್ ಮಾಡ್ತಾ ಇದ್ದಾರೆ ಅನ್ನುವ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಯಾರು ಏನು ಎತ್ತ ಅನ್ನೋ ವಿಚಾರ ಬಂದಾಗ ನೋಡಿ, ಆಡಳಿತ ಪಕ್ಷದವರ ಫೋನ್ ಟ್ಯಾಪ್ ಯಾಕಾಗತ್ತೆ ಅನ್ನೋ ವಿಚಾರ ಬಂದಾಗ ನೋಡಿ, ರಾಜಣ್ಣ ಮತ್ತೆ ರಾಜಣ್ಣ ಪುತ್ರ ರಾಜೇಂದ್ರ ಅವರ ಫೋನ್ ಅನ್ನು ಕೂಡ ಕದ್ದಾಲಿಕೆ ಮಾಡಿದ್ದಾರೆ ಅನ್ನೋ ಆರೋಪವನ್ನು ಮಾಡಿದ್ದಾರೆ. ಈ ಹಿಂದೆ ನಾವು ಗಮನಿಸಿದಂಗೆ ಕುಮಾರಸ್ವಾಮಿ ಅವರು ಈ ಹಿಂದೆ ಹೇಳಿದ್ರು, ನನ್ನ ಫೋನ್ ಅನ್ನ ಕದ್ದು ಆಲಿಸುವಂತ ಪ್ರಯತ್ನ ಆಗ್ತಾ ಇದೆ, ಇದು ಗಂಭೀರ ವಿಚಾರ, ಇದರ ತನಿಖೆ ಆಗ್ಬೇಕು ಅಂತ ಹೇಳಿದ್ರು. ಆದ್ರೆ ಒಂದು ಹಂತಕ್ಕದು ಸುದ್ದಿ ಆಯ್ತು, ಆ ನಂತರ ಅಲ್ಲಿಗೆ ಅದು ಮಂಕಾಗಿ ಹೋಯ್ತು. ಈಗ ಮತ್ತೆ ಆರ್ ಅಶೋಕ್ ಅವರು ಇದನ್ನ ಹೇಳಿರೋದು ಇದು ಗಂಭೀರ ವಿಚಾರ, ಸೂಕ್ಷ್ಮ ವಿಚಾರ. ರಾಜ್ಯ ಸರ್ಕಾರ ಇದನ್ನ ಗಂಭೀರವಾಗಿ ತೆಗೆದುಕೊಂಡು ಕೂಲಂಕುಷವಾಗಿ ತನಿಖೆಯಾಗಿ ಕೆಲವು ಮೂಲಗಳು, ಉನ್ನತ ಮೂಲಗಳು ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿಯನ್ನ ಹೇಳ್ದಂಗೆ ಆಡಳಿತ ಪಕ್ಷದ ಅಂದ್ರೆ ನಮ್ಮ ಪಕ್ಷದ ಅಂದ್ರೆ ಕಾಂಗ್ರೆಸ್ನ ಒಳಗಿರುವಂತ ಕೆಲವರ ಫೋನ್ ಕದ್ದಾಲಿಕೆ ಆಗಿತ್ತು, ಮತ್ತೆ ವಿಪಕ್ಷದ ನಾಯಕರ ಫೋನ್ ಕದ್ದಾಲಿಕೆ ಆಗಿತ್ತು ಅನ್ನೋದನ್ನ ಮೊದಲು ಸುದ್ದಿ ಬ್ರೇಕ್ ಮಾಡಿದೆ ರಿಪಬ್ಲಿಕ್ ಕನ್ನಡ. ನೋಡಿ, ಆಡಳಿತ ಪಕ್ಷ ಕಾಂಗ್ರೆಸ್ ಮೇಲೆ ಈಗ ಎರಡೆರಡು ಗಂಭೀರ ಆರೋಪ. ಒಂದು, 48 ಜನ ನಾಯಕರ ಜನಪ್ರತಿನಿಧಿಗಳನ್ನ ಹನಿ ಟ್ರ್ಯಾಪ್ ಮಾಡೋ ಮೂಲಕ ಒಂದು ಹುನ್ನಾರಕ್ಕೆ ಕೆಡವಿದ್ದಾರೆ ಅನ್ನೋ ಆರೋಪ. ಮತ್ತೊಂದು, ಈಗ ಫೋನ್ ಟ್ಯಾಪಿಂಗ್ ಆರೋಪವೂ ಕೂಡ ಕೇಳಿ ಬಂದಿದೆ. ಗೃಹ ಇಲಾಖೆಗೆ ಮಾತ್ರ ಸೀಮಿತವಾಗಿರುವಂತ ಇದೊಂದು ಫೋನ್ ಅಥವಾ ಟ್ರ್ಯಾಕ್ ಮಾಡುವಂತದ್ದು. ಆದ್ರೆ ಈಗ ಉದ್ದೇಶಪೂರ್ವಕವಾಗಿ ಅಥವಾ ರಾಜಕಾರಣದಲ್ಲಿ ಹೆಣೆಯುವ ಉದ್ದೇಶದಿಂದ, ಗೌಪ್ಯ ಮಾಹಿತಿಯನ್ನ ಕದಿಯೋ ಉದ್ದೇಶದಿಂದ ಫೋನ್ ಟ್ಯಾಪಿಂಗ್ ಮಾಡಿ ಅದು ಮಾಹಿತಿಯನ್ನ ಗ್ರಹಿಸೋದಕ್ಕೆ ಈ ಒಂದು ಹುನ್ನಾರವನ್ನ ಮಾಡಿದ್ದಾರೆ ಎನ್ನುವ ಗಂಭೀರ ಆರೋಪವನ್ನ ಈಗ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾಡಿದ್ದಾರೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮುಂದುವರೆದು ಮಾತಾಡ್ತಾರೆ. ಸತತ 2 ವರ್ಷಗಳಿಂದ ಅಂದ್ರೆ ಈ ಸರ್ಕಾರ ಬಂದ ನಂತರ 2 ವರ್ಷಗಳಿಂದ ಪ್ರತಿಪಕ್ಷ ನಾಯಕರುಗಳ ಅಥವಾ ಬಿಜೆಪಿಯವರು ಮತ್ತೆ ಜೆಡಿಎಸ್ನವರ ಫೋನ್ಗಳನ್ನ ಟ್ಯಾಪ್ ಮಾಡ್ತಾ ಇದ್ದಾರೆ, ಕದ್ದು ಕೇಳಿಸಿಕೊಳ್ತಾ ಇದ್ದಾರೆ. ಹಾಗೆ ಆಡಳಿತ ಪಕ್ಷದ ಕೆಲ ನಾಯಕರ ಫೋನ್ಗಳನ್ನು ಕೂಡ ಟ್ಯಾಪ್ ಮಾಡ್ತಾ ಇದ್ದಾರೆ ಅನ್ನುವ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಯಾರು ಏನು ಎತ್ತ ಅನ್ನೋ ವಿಚಾರ ಬಂದಾಗ ನೋಡಿ, ಆಡಳಿತ ಪಕ್ಷದವರ ಫೋನ್ ಟ್ಯಾಪ್ ಯಾಕಾಗತ್ತೆ ಅನ್ನೋ ವಿಚಾರ ಬಂದಾಗ ನೋಡಿ, ರಾಜಣ್ಣ ಮತ್ತೆ ರಾಜಣ್ಣ ಪುತ್ರ ರಾಜೇಂದ್ರ ಅವರ ಫೋನ್ ಅನ್ನು ಕೂಡ ಕದ್ದಾಲಿಕೆ ಮಾಡಿದ್ದಾರೆ ಅನ್ನೋ ಆರೋಪವನ್ನು ಮಾಡಿದ್ದಾರೆ. ಈ ಹಿಂದೆ ನಾವು ಗಮನಿಸಿದಂಗೆ ಕುಮಾರಸ್ವಾಮಿ ಅವರು ಈ ಹಿಂದೆ ಹೇಳಿದ್ರು, ನನ್ನ ಫೋನ್ ಅನ್ನ ಕದ್ದು ಆಲಿಸುವಂತ ಪ್ರಯತ್ನ ಆಗ್ತಾ ಇದೆ, ಇದು ಗಂಭೀರ ವಿಚಾರ, ಇದರ ತನಿಖೆ ಆಗ್ಬೇಕು ಅಂತ ಹೇಳಿದ್ರು. ಆದ್ರೆ ಒಂದು ಹಂತಕ್ಕದು ಸುದ್ದಿ ಆಯ್ತು, ಆ ನಂತರ ಅಲ್ಲಿಗೆ ಅದು ಮಂಕಾಗಿ ಹೋಯ್ತು. ಈಗ ಮತ್ತೆ ಆರ್ ಅಶೋಕ್ ಅವರು ಇದನ್ನ ಹೇಳಿರೋದು ಇದು ಗಂಭೀರ ವಿಚಾರ, ಸೂಕ್ಷ್ಮ ವಿಚಾರ. ರಾಜ್ಯ ಸರ್ಕಾರ ಇದನ್ನ ಗಂಭೀರವಾಗಿ ತೆಗೆದುಕೊಂಡು ಕೂಲಂಕುಷವಾಗಿ ತನಿಖೆಯಾಗಿ